ಬಾರ್ ಲೈಸೆನ್ಸ್ಗೆ ಅಬಕಾರಿ ಡಿಸಿ 1.5 ಕೋಟಿ ಬೇಡಿಕೆ ಇಟ್ಟಂತ ಪ್ರಕರಣ ಲೋಕಾಯುಕ್ತಕ್ಕೆ ದೂರು ನೀಡಿದ ಬಳಿಕ ಲಕ್ಷ್ಮೀನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಂಥ ನೂರಾರು ಕೇಸ್ ಆಗತ್ರಿ. ಪ್ರತಿ ವರ್ಷ ಜೂನಲ್ಲಿ ಲೈಸೆನ್ಸ್ ರಿನಿವಲ್ ಮಾಡ್ತಾರೆ. ಪ್ರತಿ ವರ್ಷ ಲೈಸೆನ್ಸ್ ರಿನಿವಲ್ ಟೈಮ್ ಅಲ್ಲಿ ಇಂಥ ಕರ್ಮಕಾಂಡಗಳು ನಡೀತಾನೆ ಇರುತ್ತೆ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಡಿಯೋ ದಾಖಲೆ ಸಮೇತ ಜಗದೀಶ್ ವಿರುದ್ಧ ದೂರು ಕೊಟ್ಟಿದ್ದೀನಿ. ಅಬಕಾರಿ ಸಚಿವ ತಿಮ್ಮಾಪುರಗೆ ಎಷ್ಟು ಕೊಡಬೇಕು ಅಂತ ಡಿಸಿ ಹೇಳಿದ್ರು. ಸಚಿವ ಆರ್.ಬಿ. ತಿಮ್ಮಾಪುರ ವಿರುದ್ಧವೂ ದೂರು ಕೊಟ್ಟಿದ್ದೀನಿ. ನಾನು ಸರ್ಕಾರಕ್ಕೆ ಕಟ್ಟಬೇಕಾದ ಶುಲ್ಕವನ್ನ ನಾನು ಕಟ್ಟಿದ್ದೀನಿ, ಆದ್ರೂ ಲಂಚಕ್ಕೆ ಬೇಡಿಕೆ ಇಟ್ಟು ಲೈಸೆನ್ಸ್ ಕೊಟ್ಟಿರಲಿಲ್ಲ. ಟ್ರಾಪ್ ಆಗೋ 5 ನಿಮಿಷದ ಮುಂಚಿನ ಆಡಿಯೋ ಅದು. ಲೋಕ ಎಸ್ಪಿ ಸೂಕ್ತ ಕ್ರಮದ ಭರವಸೆ ನೀಡಿದ್ದಾಗಿ ಲಕ್ಷ್ಮೀನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಲೈಸೆನ್ಸ್ ರಿನ್ಯೂ ಮಾಡ್ಕೊಳ್ಳೋ ಟೈಮಲ್ಲಿ ಪ್ರತಿ ಸಲ ಈ ತರ ಆಗುತ್ತೆ. ಲಕ್ಷ್ಮೀನಾರಾಯಣ್ ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ಹೇಳ್ತಾ ಇದ್ರು ಮೀಡಿಯಲ್ಲಿ, ಈಗಾಗಲೇ ನಮ್ದು ಎಲ್ಲ ಟ್ರಾಪ್ ಆಗಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಹಾಗಾಗಿ ನಾವು ಈಗ ಮೊನ್ನೆ ಏನು ಟ್ರಾಪ್ ಆಗಿತ್ತು ಅದರಲ್ಲಿ ಈಗಾಗಲೇ ಡಿಸಿ, ಸೂಪರ್ಡೆಂಟು, ಕಾನ್ಸ್ಟೇಬಲ್ ಎಲ್ಲ ಅರೆಸ್ಟ್ ಆಗಿ ಜೈಲಿಗೆ ಹೋಗಿದ್ದಾರೆ. ನಾವು ಟ್ರಾಪ್ ಆಗಿದ್ದ ದಿವಸ ಅಲ್ಲಿ ಸೂಪರ್ಡೆಂಟ್ ಇದಕ್ಕೆ ಮಾತಾಡಿದಾಗ ಇದು ಡಿಸಿ ಅವರು ಮಾತಾಡಿದ ವಿಷಯ ನಿಮ್ಮಲ್ಲಿ ನಾನೀಗ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮಾನ್ಯ ಮಂತ್ರಿಗಳು ಈಗ ಮೊನ್ನೆ ನಾನು ಮೀಡಿಯಲ್ಲಿ ಇದನ್ನೆಲ್ಲ ನೋಡಿದೆ. ತಮ್ಮಣ್ಣ ಅಂತ ಮಾಡಿರೋದು ಯಾರೋ ಗೊತ್ತಿಲ್ಲ, ಅವ್ನಿಗೆ ಆ ಲಿಂಕೇ ಇಲ್ಲ, ಅವರು ಸಂಬಂಧ ಇಲ್ದಿರೋರು, ಅವ್ರಿಗೂ ಬ್ರಿವರಿ ಇದಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರು ಮೀಡಿಯಲ್ಲಿ. ಹಾಗಾಗಿ ಡಿಸಿನೇ ಮಾತಾಡಿದ್ದಾರೆ, ಅವರೇ ಅಲ್ಲಿ ಹೆಡ್ ಆಫೀಸ್ಗೆ ಡಿಸಿನೇ ಮಾತಾಡಿದ್ದಾರೆ, ಡಿಸಿನೇ ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಮಂತ್ರಿಗಳಿಗೆ ಎಷ್ಟು ಕೊಡಬೇಕು, ಏನ್ ಕೊಡಬೇಕು ಅನ್ನೋದು ವಿಷಯ ಎಲ್ಲ ಮಾತಾಡಿ ಅದು ರೆಕಾರ್ಡಿಂಗ್ ಇತ್ತು. ಆ ರೆಕಾರ್ಡಿಂಗ್ ಕೊಟ್ಟು ಈ ಇದ್ರಲ್ಲಿ ತನಿಖೆಯಲ್ಲಿ ಅವ್ರಿಗೂ ಸೇರಿಸಿ ಅವ್ರ ಮೇಲೆ FIR ಮಾಡಿ ಈ ಕೂಡಲೇ ಅವ್ರ ಬಗ್ಗೆ ಕ್ರಿಮಿನಲ್ ಆಕ್ಷನ್ ತಗೋಬೇಕು ಅಂತ ಹೇಳಿ ನಾನು ಈಗ ಕಂಪ್ಲೇಂಟ್ ಕೊಟ್ಟು ಪೆನ್ ಡ್ರೈವ್ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದೀನಿ. ಈಗ ಮೊನ್ನೆ ತಿಮ್ಮಾಪುರ ಸಾಹೇಬ್ರು ಹೇಳ್ತಾ ಇದ್ರು ಅವ್ರು ತಮ್ಮ ಗೊತ್ತಿಲ್ಲ ಅಂತ. ಈಗ ಜಗನ್ನಾಥ್ ನಾಯಕ್ ಅವ್ರು ಮಾತಾಡಿರೋದೇ ಕೊಟ್ಟಿದೀವಿ ಅವ್ರಿಗೆ. ಹಂಗಾಗಿ ಅವರು ಅಟ್ರಾಕ್ಟ್ ಆಗ್ತಾರೆ. ಈ ಒಂದು ಮೇಜರ್ ಅಮೌಂಟ್ ಬ್ರಿವರಿ ಆಗಿರೋದ್ರಿಂದ ಅವ್ರಿಗೆ ಮೇಜರ್ ಅಮೌಂಟ್ ಕೊಡ್ಬೇಕಾಗುತ್ತೆ. ಇಲ್ಲ ನೀವು ಮಾತಾಡ್ತೀರಾ ಏನು ಅಂತ ಹೇಳಿ ನನ್ನ ಹತ್ರ ಪ್ರಸ್ತಾಪ ಮಾಡ್ತಾರ ಅವರು. ಅದನ್ನ ಏನು ದುರಿಸುಳ್ಳಿ ಇತ್ತು ಅದನ್ನ ಅವ್ರಿಗೆಲ್ಲ ಕೊಟ್ಟು ಬಂದಿದ್ದೀನಿ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಘವೇಂದ್ರ, ಈ ಸರ್ಕಾರದ ಪ್ರತಿ ಇಲಾಖೆಯಲ್ಲೂ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅನ್ನೋದಕ್ಕೆ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ನೂರಾರು ಎಕ್ಸಾಂಪಲ್ಗಳು ಸಿಕ್ಕಿದೆ. ಈಗ ಅಬಕಾರಿ ಇಲಾಖೆ ಮೇಲೂ ಸಾಕಷ್ಟು ಆರೋಪಗಳಿತ್ತು. ಈಗ ಸಾಕ್ಷಿ ಸಮೇತ ಅದು ಬಟಾಬಯಲಾಗಿದೆ. ಆರ್.ಬಿ. ತಿಮ್ಮಾಪುರ ಅವರಿಗೆ ಹೆಚ್ಚಿನ ಪರ್ಸೆಂಟ್ ಹೋಗ್ಬೇಕು ಅಂತ ಒಬ್ಬ ಅಬಕಾರಿ ಡಿಸಿ ಹೇಳುವಂತ ಮಾತು. ಸೊ ಈ ಪ್ರಕರಣದ ಬಗ್ಗೆ ಮಾತಾಡೋದಾದ್ರೆ ರಾಘವೇಂದ್ರ. ಸಿಂಧೂರ, ಅದ್ಯಾಕೋ ಏನೋ ಗೊತ್ತಿಲ್ಲ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಈ ಅಬಕಾರಿ ಇಲಾಖೆಯಲ್ಲಿ ಒಂದಲ್ಲ ಒಂದು ಅಲಿಗೇಷನ್ಗಳು ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಪ್ರತಿ ವರ್ಷವೂ ಸಹ ಅಬಕಾರಿ ಇಲಾಖೆಯ ಮೇಲೆ ಸಾಕಷ್ಟು ಗಂಭೀರವಾಗಿರ್ತಕ್ಕಂಥ ಆರೋಪಗಳು ಬರ್ತಾ ಇರ್ತಕ್ಕಂಥದ್ದು. ಯಾವುದೇ ಸರ್ಕಾರ ಬಂದು ಸಹ ಆರೋಪಗಳು ಬರ್ತವೆ. ಆದರೆ ಈ ರೀತಿ ಪ್ರತಿ ವರ್ಷಕ್ಕೂ ಸಹ ಒಂದೊಂದು ಆರೋಪಗಳು ಅಬಕಾರಿ ಇಲಾಖೆಯ ಮೇಲೆ ಬರ್ತಾ ಇದಾವೆ. ಕಳೆದ ವರ್ಷನೂ ಸಹ ನಿರಂತರವಾಗಿ ವರ್ಗಾವಣೆಯ ದಂಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕೆಲವೊಂದಿಷ್ಟು ಲೈಸೆನ್ಸ್ಗಳನ್ನು ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಆರ್.ಬಿ. ತಿಮ್ಮಾಪುರ ಅವರ ಮೇಲೆ ಅಲಿಗೇಷನ್ ಅನ್ನು ಮಾಡಲಾಗಿತ್ತು. ಇದೀಗ ಮತ್ತೊಂದು ಅಲಿಗೇಷನ್, ಅದು ಆಡಿಯೋ ಮುಖಾಂತರ ಇದೀಗ ಒಂದು ಬಹಿರಂಗವಾಗಿರ್ತಕ್ಕಂಥದ್ದು ಆರೋಪ. ಆರ್.ಬಿ. ತಿಮ್ಮಾಪುರ ಅವರಿಗೆ 1 ಕೋಟಿ ಪ್ಲಸ್ ಅಧಿಕ ಅಷ್ಟು ಅಮೌಂಟ್ ಅನ್ನ ಕೊಡಬೇಕು. ಹೀಗಾಗಿ ಏನೋ ಯಾರೋ ಒಬ್ಬ ಲಕ್ಷ್ಮೀನಾರಾಯಣ್ ಅಂತ ಹೇಳ್ಬಿಟ್ರು ಕಾಂಟ್ರಾಕ್ಟರ್, ಈತ ಒಂದು ಅಬಕಾರಿ ಇಲಾಖೆಯಲ್ಲಿ ಕೆಲಸವನ್ನು ತೆಗೆದುಕೊಳ್ಳೋದಕ್ಕೆ ಡಿಸಿ ಅವರನ್ನ ಸಂಪರ್ಕ ಮಾಡ್ತಾನೆ, ಜಗದೀಶ್ ಅವರನ್ನ. ಈ ವೇಳೆ ಡಿಸಿ ಮತ್ತೆ ಲಕ್ಷ್ಮೀನಾರಾಯಣ್ ನಡುವೆ ನಡೆದಿರ್ತಕ್ಕಂತಹ ಒಂದು ಸಂಭಾಷಣೆ ಏನಿದೆ, ಆ ಸಂಭಾಷಣೆಯ ಆಡಿಯೋ ಕ್ಲಿಪ್ ಇದೀಗ ವೈರಲ್ ಆಗಿರ್ತಕ್ಕಂಥದ್ದು. ಇವರಿಬ್ಬರ ನಡುವೆ ನಡೆದಿರ್ತಕ್ಕಂತಹ ಆಡಿಯೋದಲ್ಲಿ ಅಬಕಾರಿ ಸಚಿವರ ಹೆಸರನ್ನ ಕ್ಲಿಯರ್ ಕಟ್ ಆಗಿ ಡಿಸಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು. 1.5 ಕೋಟಿಗೂ ಅಧಿಕವಾಗುತ್ತೆ, ನಾನು ಸ್ವಲ್ಪ ಹೇಳಿ ಕಮ್ಮಿಯನ್ನ ಮಾಡುತ್ತೇನೆ ನಿಮ್ಮ ಕೆಲಸಕ್ಕೆ, ಹೀಗಾಗಿ 1+ ಅಂದ್ರೆ 1.5 ಕೋಟಿಗೂ ಅಧಿಕವಾಗಿರ್ತಕ್ಕಂತಹ ಅಮೌಂಟ್ ಅನ್ನ ನೀವು ಕೊಡಿ, ಕೂಡಲೇ ನಿಮ್ಮ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಡಿಸಿ ಆಗಿರ್ತಕ್ಕಂಥ ಜಗದೀಶ್ ಅವರು ಲಕ್ಷ್ಮೀನಾರಾಯಣ್ ಅಂತ ಕಾಂಟ್ರಾಕ್ಟರ್ಗೆ ಹೇಳ್ತಕ್ಕಂಥದ್ದು. ಇದೀಗ ಅದೇ ಒಂದು ಆಡಿಯೋಗಳನ್ನ ಇಟ್ಕೊಂಡು ಲೋಕಾಯುಕ್ತರಿಗೆ ದೂರನ್ನು ಸಹ ಲಕ್ಷ್ಮೀನಾರಾಯಣ್ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಈ ಸರ್ಕಾರದಲ್ಲಿ ಲಂಚವನ್ನ ಕೊಡಬೇಕು. ಅದೇ ರೀತಿ ಅಬಕಾರಿ ಇಲಾಖೆಯಲ್ಲಿ ಪ್ರತಿ ವರ್ಷನೂ ಸಹ ಈ ರೀತಿ ದಂಧೆ ನಡೀತಾ ಇದೆ. ನೇರವಾಗಿ ಇಲ್ಲಿ ಸಚಿವರ ಹೆಸರನ್ನೇ ಉಲ್ಲೇಖ ಮಾಡಿರೋದ್ರಿಂದ ನೀವು ಕೂಡಲೇ ತನಿಖೆಯನ್ನು ನಡೆಸಬೇಕಂತ ಹೇಳ್ಬಿಟ್ಟು ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೂ ಮತ್ತೆ ಹಗರಣಗಳಿಗೂ ನಿರಂತರವಾಗಿ ಸಂಬಂಧವನ್ನ ಹುಡ್ಕೊಳ್ತಾ ಇರ್ತಕ್ಕಂಥದ್ದು. ಪ್ರತಿ ವರ್ಷನೂ ಸಹ ಒಂದೊಂದು ಇಲಾಖೆ ಮೇಲೆ ಬಂದ್ರೆ ಅಬಕಾರಿ ಇಲಾಖೆ ಮೇಲೆ ಪ್ರತಿ ವರ್ಷನೂ ಸಹ 6 ತಿಂಗಳಿಗೊಮ್ಮೆ ಈ ರೀತಿ ಆರೋಪಗಳು ಬರ್ತಾ ಇರ್ತಕ್ಕಂಥದ್ದು. ಕೂಡಲೇ ಸಿದ್ದರಾಮಯ್ಯನವರು ಈ ಬಗ್ಗೆ ಗಮನ ಹರಿಸಬೇಕು. ಜೊತೆಗೆ ಆರ್.ಬಿ. ತಿಮ್ಮಾಪುರ ಅವರ ರಾಜೀನಾಮೆಯನ್ನ ಪಡಿಬೇಕು ಅಂತ ಹೇಳ್ಬಿಟ್ಟು ಇದೀಗ ವಿಪಕ್ಷಗಳು ಒತ್ತಡವನ್ನು ಆಗ್ತಾ ಇರ್ತಕ್ಕಂಥದ್ದು. ಸಿಂಧೂರ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.